ಮನಿ ಸುತ್ತ ಕಾಂಪೌಂಡ್ ನಿರ್ಮಾಣ ಮಾಡ್ತೀವಿ, ಅದ್ರ ಒಂದು ನಾಯಿ ಕಟ್ತೀವಿ, ಆದ್ರೂ ಕೂಡ ಮನಿ ಒಳಗಿನ ವಸ್ತುನ ಕಳ್ತನ ಆಕತಿ. ಆದ್ರ ಇವತ್ತು ನಾ ಹೇಳ್ತಕ್ಕಂತ ಹಳ್ಳಿ ಒಳಗ 300 ವರ್ಷಗಳಿಂದ ಮನೆಗೆ ಬಾಗಿಲನೇ ಇಲ್ಲ, ಆದ್ರೂ ಕೂಡ ಒಂದೇ ಒಂದು ಕಳ್ಳತನದ ವರದಿಯಾಗಿಲ್ಲ. ಈ ಹಳ್ಳಿ ಯಾವ್ದಪ್ಪ ಅಂದ್ರ ಮಹಾರಾಷ್ಟ್ರದಲ್ಲಿರುವ ಶನಿ ಶಿಂಗ್ನಾಪುರ್. 300 ವರ್ಷಗಳ ಹಿಂದ ಈ ಊರೊಳಗ ಪ್ರವಾಹ ಬರ್ತೈತಿ. ಆ ಪ್ರವಾಹ ಜೊತೆ 1.5 ಅಡಿ ಎತ್ತರದ ಒಂದು ವಿಶೇಷವಾದ ಕಲ್ಲು ತೇಲ್ಕೊಂಡು ಬರ್ತೈತಿ. ಆ ಕಲ್ಲನ್ನ ನೋಡ ಬಯಸ್ತಕ್ಕಂತ ಆ ಗ್ರಾಮಸ್ಥರು ಒಂದು ಚೂಪಾದ ವಸ್ತುವಿನಿಂದ ಅದನ್ನ ಎಳಿತಾರ. ಎಳೆದಾಗ ಆ ಕಲ್ಲಿನಿಂದ ರಕ್ತ ಚಿಮ್ತೈತಿ. ಅದರ ಸಲುವಾಗಿ ಆ ಕಲ್ಲನ್ನ ಅಲ್ಲೇ ಬಿಡ್ತಾರ. ಅದೇ ದಿನ ರಾತ್ರಿ ಆ ಊರಿನ ಮುಖಂಡನ ಕನಸಿನಲ್ಲಿ ಶನಿ ಮಹಾತ್ಮ ಪ್ರತ್ಯಕ್ಷ ಆಗ್ತಾನ. ಆ ಕಲ್ಲು ಬೇರೆ ಯಾರು ಅಲ್ಲ, ಸ್ವತಃ ನಾನೇ ಅಂತ ಹೇಳ್ತಾನ. ಈ ಊರಿಗೆ ಬಾಗಿಲುಗಳ ಅವಶ್ಯಕತೆನೇ ಇಲ್ಲ, ಈ ಊರಲ್ಲೇ ನಾನು ಇದ್ದುಕೊಂಡು ಇಡೀ ಊರನ್ನ ಕಾವಲನ್ನ ಕಾಯ್ತೀನಿ ಅಂತ ಆ ಊರಿನ ಮುಖಂಡನಿಗೆ ಭರವಸೆಯನ್ನ ನೀಡ್ತಾನ. ಸುಮಾರು 300 ವರ್ಷಗಳಿಂದ ಈ ಊರಿನಾಗ ಮನಿ ಆಗ್ಲಿ, ಶಾಲೆ ಆಗ್ಲಿ, ಕಾಲೇಜ್ ಆಗ್ಲಿ, ಅಷ್ಟೇ ಯಾಕ ಪೊಲೀಸ್ ಸ್ಟೇಷನ್, ಬ್ಯಾಂಕ್ ಆಗ್ಲಿ ಯಾವ್ದಕ್ಕೂ ಕೂಡ ಬಾಗ್ಲಿಲ್ಲ. ಇದು ಎಲ್ಲದಕ್ಕಿಂತ ವಿಶೇಷ ಅನ್ಸೋದು ಆ ಊರಿನ ಬಾತ್ರೂಮ್ ಆಗ್ಲಿ, ವಾಶ್ರೂಮ್ ಆಗ್ಲಿ ಇವಕ್ಕೂ ಕೂಡ ಪ್ರವೇಶಿಗಿಂತ ಬಾಗ್ಲಿಲ್ಲ. ಅವರು ಕರ್ಟನ್ ಅನ್ನ ಯೂಸ್ ಮಾಡ್ತಾರ. ಒಟ್ಟಾರೆ ಈ ಊರಿನ ಜನರ ನಂಬಿಕೆ ಏನಂದ್ರೆ ಪೊಲೀಸ್ ಆಗ್ಲಿ, ಕಾನೂನಾಗ್ಲಿ ಇವ್ರಿಗಿಂತ ಹೆಚ್ಚಾಗಿ ಶನಿ ಮಹಾತ್ಮ ಇದ್ದವನು ನಮ್ಮನ್ನೆಲ್ಲನ್ನ ಕಾಯುತ್ತಾನೆ ಅಂತ. ಅವ್ರ ನಂಬಿಕೆ ಅಷ್ಟ ನಿಜಾನೂ ಆಗೈತಿ. ಯಾಕಂದ್ರ ಆ ಊರ್ಗ ಪೊಲೀಸ್ ಸ್ಟೇಷನ್ ಐತಿ, ಆದ್ರ ಆ ಊರಿನಾಗ ಒಂದೇ ಒಂದು ಕಳ್ಳತನದ ಪ್ರಕರಣ ಇಲ್ಲಿವರೆಗೂ ದಾಖಲಾಗಿಲ್ಲ.